ದಲಿತರು ಸಿಎಂ ಆಗಬೇಕೆಂಬ ವಿಚಾರ ಮಹದೇವಪ್ಪ ಹೇಳಿಕೆಗೆ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡರ್ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ ದಲಿತರು ಸಿಎಂ ಆಗಬೇಕೆಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹದೇವಪ್ಪ ಹೇಳಿಕೆಗೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡರ್ ಕಂಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿಂದಲೇ ಅವರಿಗೆ ನನ್ನ ನಮಸ್ಕಾರ, ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮಾಡಿ ಡಿ ಕೆ ಶಿವಕುಮಾರ್ ವ್ಯಂಗ್ಯದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಮೊನ್ನೆನೂ ಕೂಡ ಅಷ್ಟೇ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಬಾಲನೇ ನಾಯಿ ಅಲ್ಲಾಡಿಸ್ಬಿಟ್ರೆ ಹೆಂಗೆ ಅಂತೆಲ್ಲ ಕೇಳಿಬಿಟ್ಟಿದ್ರು ಮಹದೇವಪ್ಪ ಅವರು. ಅದಕ್ಕೆ ಡಿ ಕೆ ಸುರೇಶ್ ಅವರು ಸರಿಯಾಗಿ ಟಾಂಗ್ ಕೊಟ್ಬಿಟ್ಟಿದ್ರು. ನಿಯತ್ತಿನ ನಾಯಿಗಳು ನಾವು ಅಂತೆಲ್ಲ ಹೇಳಿದ್ರು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲ್ಯಾಕ್ಸ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲ್ಯಾಕ್ಸ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲ್ಯಾಕ್ಸ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲ್ಯಾಕ್ಸ್ ಲೀಡ್ರು, ಇಲ್ಲಿಂದ. ಇನ್ನು ದಲಿತ ಸಿಎಂ ಕುರಿತು ಮಹದೇವಪ್ಪ ಅವರ ಹೇಳಿಕೆ ಚರ್ಚೆ ಆದ ತಕ್ಷಣ ಸಿಎಂ ಮಾಡ್ಲಿಕ್ಕೆ ಆಗುವುದಿಲ್ಲ. ಇಂಥದ್ದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚರ್ಚೆ ಆದ ತಕ್ಷಣ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಿಎಂ ಅವರನ್ನು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಸಿಎಂ ಅವರನ್ನು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಪಕ್ಷದಲ್ಲಿ ಈ ವಿಚಾರ ಸಾಕಷ್ಟು ಗೊಂದಲ ಇದೆ ಅಂತ ಹೇಳಿದ್ದಾರೆ. 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ವಿಚಾರ, ಸಿಎಂ ಅವರನ್ನು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಆಯ್ಕೆ ಮಾಡುವಂಥ ಸಂದರ್ಭ ಅಂದರೆ ಸಿದ್ದರಾಮಯ್ಯನವರನ್ನ 5 ವರ್ಷಕ್ಕೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬದಲಾವಣೆ ನಿರ್ಣಯ ಅಲ್ಲ, ಗೊಂದಲ ನಿವಾರಣೆ. ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಅಂತಿಮ ಇಲ್ಲ 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 ಯಾರು ಹೇಳಿದ್ರೆ ಬದಲಾವಣೆ ಮಾಡೋದು ಮುಂದುವರೆದ್ರೆ ಅದೇ ನಾವ್ ಹೇಳಿದ್ದು ಕೂಡ ಅದೇ. ಗೊಂದಲ ನಿವಾರಣೆ ಅಂದ್ರೆ ಯಾವ್ದಾರ ಒಂದು ಬ್ರೇಕ್ ಹಾಕ್ಲೇಬೇಕು. ಎಸ್ ಆರ್ ನೋ, ಅದು ಬ್ರೇಕ್ ಹಾಕ್ಲೇಬೇಕಂತ ವಿನಂತಿ ಮಾಡಿದೀವಿ. ಖರ್ಗೆ ಜಿ ಅವರು ಆದಷ್ಟು ಬೇಗ ಡಿಸಿಷನ್ ಅಂತ ಹೇಳಿದ್ದಾರೆ. ಅದಾಗಬೇಕು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಗೊಂದಲ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಪಕ್ಷದಲ್ಲಿದೆ, ಸರ್ಕಾರದಲ್ಲಿದೆ. ಹಿಂಗಾಗಿ ಅದಾಗ್ಲೇಬೇಕು. ಅದೇ ನೋಡಿ, ಯಾರು ಆಗ್ಬೇಕು ಬಿಡಬೇಕು ನಮ್ಮ ಪಕ್ಷ ತೀರ್ಮಾನ ಮಾಡ್ತೈತೆ. ಅದು ನಂಬಿಕೆ ಇಲ್ಲ. ಯಾರು ಆಗ್ಬೇಕಾ, ಮುಂದುವರಿಬೇಕಾ, ಮತ್ತಾರ ಆಗ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ. ಅದ್ರ ಬಗ್ಗೆ ನಾವೇನು. ವಿಪಕ್ಷಗಳು ದಲಿತ ಸಿಎಂ ಕೂಗು ತಂದಿದ್ದಾರೆ. ತಮ್ಮ ಹುಳುಕು ಮುಚ್ಚಿಕೊಳ್ಳಿಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ಅವರು ಹುಳುಕು ಮುಚ್ಕೊಳ್ಳೋದಕ್ಕೆ ದಲಿತ ಸಿಎಂ ಕೂಗು ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಅವರು. ಈಗ ಸಿಎಂ ಆಡಳಿತ ಮಾಡ್ತಾ ಇಲ್ವಾ, ಆಡಳಿತ ನಡೀತಾ ಇಲ್ವಾ, ಸುಮ್ಮನೆ ದಲಿತ ಸಿಎಂ ಫ್ಯಾಕ್ಟರ್ ತರ್ತಾ ಇರೋದು ಅಂತ ಹೇಳಿದ್ದಾರೆ. ವಿಪಕ್ಷಗಳೇ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ವಿಪಕ್ಷಗಳ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಅವರ ಕಿಡಿ ಮಹದೇವಪ್ಪ ಮಾತನಾಡಿರುವಂಥದ್ದು. ಅಂದರೆ ಅದನ್ನು ವಿಪಕ್ಷಗಳ ಕಡೆಗೆ ತಿರುಗಿಸಿದ್ರು ಪರಮೇಶ್ವರ್ ಅವರು. ಯಾವಾಗ ದಲಿತ ಸಿಎಂ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಎಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಅದನ್ನು ಮುಖ್ಯಮಂತ್ರಿಗಳನ್ನ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ. ಮುಖ್ಯಮಂತ್ರಿ ಮಾಡ್ತಾರೆ. ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ಕುರ್ಚಿ ಅಲ್ಲಾಡಿದಾಗ ಸಿಎಂಗೆ ಜಾತಿ ನೆನಪಾಗುತ್ತೆ. ಬಜೆಟ್ನಲ್ಲಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿ. ವಿಧಾನಸೌಧದ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿಕೆ. ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣ ಕೊಡಿ. ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡಬೇಡಿ, ಜಾತಿ ಹೆಸರಲ್ಲಿ ರಾಜಕೀಯ ಮಾಡಬೇಡಿ ಅಂತ ಸಲಹೆ ಕೊಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಅನುದಾನ ಕೊಡಿ, ನಿಗಮಗಳಿಗೆ ಹಣ ಕೊಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಸ್ಥಾನನ ಪಡೆದುಕೊಂಡಿದ್ದರೆ ಮಾನ್ಯ ಸಿದ್ದರಾಮಯ್ಯನವರೇ, ಈ ಬಜೆಟ್ ಅಲ್ಲಾದರೂ ಕೂಡ
ಹಿಂದುಳಿದ ಸಮುದಾಯಗಳಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ಈ ಬಜೆಟಲ್ಲಾದರೂ ಕೂಡ ಕನಿಷ್ಠ 2.5-3 ಸಾವಿರ ಕೋಟಿಯನ್ನು ಕೊಡಬೇಕು ಅಂತೇಳಿ ನಾನು ಇವತ್ತು ಆ ಸಮುದಾಯಗಳ ಪರವಾಗಿ ಹಕ್ಕೊತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಏನು ದಾಡಿಯಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ? ಏನೋ ಆಕಸ್ಮಿಕವಾಗಿ ಕುರಿ ಮೇಕೆಗಳು ಸಾಯ್ತಾ ಇದ್ದಾವೆ ರಾಜ್ಯದಲ್ಲಿ, ಅದರ ಪರಿಹಾರದ ಬಾಕಿ ಅನುಗ್ರಹ ಯೋಜನೆ 45 ಕೋಟಿ ರೂಪಾಯಿ ಇವತ್ತಿಗೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಅಷ್ಟೊಂದು ದಿವಾಳಿ ಆಗಿದೆ ಹಾಗಾದ್ರೆ ರಾಜ್ಯ ಸರ್ಕಾರ, ಹಾಗಾದರೆ ಖಜಾನೆ ಖಾಲಿ ಆಗಿದೆ. ಹಾಗಾದರೆ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡಬೇಕಾದ್ರೆ ಸಮಾಜ ನೆನಪಾಗ್ತದೆ, ಆದರೆ ಸಮಾಜದ ಬಡವರು ಇವತ್ತು ಬೀದಿಗಿಳಿದಿದ್ದಾರೆ, ಇವತ್ತು ತೊಂದರೆಯಲ್ಲಿದ್ದಾರೆ, ಅವರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನೀವು ತಯಾರಿಲ್ಲ. ಇದು ತಮ್ಮ ಸಮಾಜ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದೆ.